ಹೀಗೆ ಅವಧಿ ಮುಗಿದ ಔಷಧಿಯನ್ನ ಸಿಂಪಡಿಸಿ ಸುಟ್ಟು ಕರಕಲಾಗಿರುವ ಬಿ ವೈಟ್ ಶಾಮಂತಿ ಹೂಗಳನ್ನು ಕಂಡು ಅಸಮಾಧಾನ ವ್ಯಕ್ತಪಡಿಸುತ್ತಿರುವ ಯುವ ರೈತ. ಇನ್ನೊಂದು ಕಡೆ ನಮ್ಮದೇನೂ ತಪ್ಪಿಲ್ಲ, ನಿಮ್ಮದೇ ಎಲ್ಲ ತಪ್ಪೆಂದು ರೈತರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ಔಷಧಿ ಕೊಟ್ಟ ಮಾಲೀಕ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ರಾಮಚಂದ್ರ ಹೊಸೂರು ಗ್ರಾಮದಲ್ಲಿ. ಹೌದು, ರಾಮಚಂದ್ರ ಹೊಸೂರು ಗ್ರಾಮದ ಯುವ ರೈತ ಶರಣ್ ಕುಮಾರ್ ತನ್ನ ಅರ್ಧ ಎಕರೆ ಜಮೀನಿನಲ್ಲಿ ಪಾಲಿ ಹೌಸ್ ನಿರ್ಮಾಣ ಮಾಡಿ 3 ಲಕ್ಷ ಖರ್ಚು ಮಾಡಿ ಬಿ ವೈಟ್ ಶಾಮಂತಿ ಹೂ ಬೆಳೆದಿದ್ದು, ಅದರಲ್ಲೂ ಬಿ ವೈಟ್ ಶಾಮಂತಿ ಹೂಗಳಿಗೆ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇತ್ತು. ಶರಣ್ ಕುಮಾರ್ ಸಹ ಪ್ರತಿನಿತ್ಯ 50ರಿಂದ 100 ಕೆಜಿಯಷ್ಟು ಹೂವು ಕೊಯ್ಲು ಮಾಡಿ ಮಾರುಕಟ್ಟೆಗೆ ಹಾಕ್ತಾ ಇದ್ದ. ಹೀಗಿರುವಾಗ ತೋಟಕ್ಕೆ ಬಿಳಿ ನೊಣಗಳ ಕಾಟ ಆರಂಭವಾಗಿತ್ತು. ರೈತ ಶರಣ್ ಅಗಲಗುರ್ಗಿ ಗ್ರಾಮದ ಬಳಿ ಇರುವ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ನಲ್ಲಿ ಬಿಳಿ ನೊಣವನ್ನು ಕಂಟ್ರೋಲ್ ಮಾಡುವ BISF ಕಂಪನಿಯ ಸಫಿನಾ ಔಷಧವನ್ನು ತೆಗೆದುಕೊಂಡು ಬಂದು ಹೂವಿನ ತೋಟಕ್ಕೆ ಸಿಂಪರಣೆ ಮಾಡಿದ್ದಾರೆ. ಆದರೆ ನೊಣ ಸಾಯುವ ಬದಲು ಗಿಡಗಳಲ್ಲಿರುವ ಹೂವು ಮೊಗ್ಗು ಸುಟ್ಟಂತಾಗಿದೆ. ರೈತ ಕಂಗಾಲಾಗಿ ಇದೇನಪ್ಪ ಇದ್ದಕ್ಕಿದ್ದಂತೆ ಹೂ ತೋಟ ಬಾಡಿ ಹೋಗಿದೆ ಅಂತ ಔಷಧಿ ಚೆಕ್ ಮಾಡಿದರೆ ಆಗ ಗೊತ್ತಾಗಿದೆ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ ಮಾಲೀಕ ಕೊಟ್ಟಂತಹ ಔಷಧಿ ಅವಧಿ ಮುಗಿದು ಹೋಗಿದೆ ಅಂತ. ಆತಂಕಗೊಂಡ ರೈತ ಔಷಧಿಯ ಅಂಗಡಿ ಬಳಿ ಹೋಗಿ ಕೇಳಿದರೆ ಇದಕ್ಕೂ ನಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂದು ವಾಪಸ್ಸು ಕಳುಹಿಸಿದ್ದಾರೆ. ಇದರಿಂದ ನೊಂದ ರೈತ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ಕೊಟ್ಟಿದ್ದಾನೆ. ರಾಮಚಂದ್ರ ಹೊಸೂರು, ಚಿಕ್ಕಬಳ್ಳಾಪುರ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್. ಶರಣ್ ಕುಮಾರ್ ಅಂತೇಳಿ. ಏನಾಯ್ತು ಅಂತೇಳಿ ನೀವು ಎಷ್ಟು ಎಕರೆ ಹೂವು ಹಾಕಿದ್ರೆ? ಅರ್ಧ ಎಕರೆ ಬಿ ವೈಟ್ ಹಾಕಿದ್ರಿ ಚಾಮಂತಿಗೆ. 3 ಲಕ್ಷ ಬಂಡವಾಳ ಹಾಕಿದ್ರಿ ಶಾಂಪಾಲಗಪಟ್ಟಿಗೆ. ಮೊನ್ನೆ 100 kg ಹೂವು ಕಟ್ ಮಾಡಿದ್ರಿ, 250 ರೂಪಾಯಿ ರೇಟ್ ಕೊಟ್ಟಿದ್ರಿ. ಮತ್ತು ಇವಾಗ ಮೊನ್ನೆ ಹೂವು ಹಾಕ್ಬಿಟ್ಟು ಬರಬೇಕಾದ್ರೆ ಈ ಔಷಧಿ ತಗೊಂಬಂದ್ರಿ ಸಫಿನಾ ಅಂತೇಳಿ ತಂದರೆ ಇದು ಎಕ್ಸ್ಪೈರ್ಡ್ ನೊಣ ವೈಟ್ ಪ್ಲೇ ಇತ್ತು, ತಗೊಂಡು ಬಂದರೆ ಎಕ್ಸ್ಪೈರಿ ಡೇಟ್ ಆಗಿರೋ ಔಷಧಿ ಕೊಟ್ಟವ್ರು ನಾವು ನೋಡ್ಕೊಂಡಿಲ್ಲ, ತಂದು ಸ್ಪ್ರೇ ಮಾಡಿದರೆ ಹೂವೆಲ್ಲ ಈ ಥರ ಬರ್ನಾಗ್ಬಿಟ್ಟೈತೆ. ಇವಾಗ ಬಂದಿದ್ರು ಅವರು, ಬಂದು ನಿಮ್ದು ಅದು ತಪ್ಪು ಇದು ತಪ್ಪು ನೀವು ಸ್ಪ್ರೇ ಮಾಡಿರೋದು ಸರಿಯಿಲ್ಲ ಅಂತೇಳಿ ನಮ್ಮ ಮೇಲೆ ಧಮಕಿ ಹಾಕ್ತಾರೆ. ಇವಾಗ ಸುಮಾರು ಏನಿಲ್ಲ ಅಂದ್ರೂ ಒಂದು 9 ಲಕ್ಷ ಲಾಸ್ ಆಗೈತೆ. ಇವಾಗ ಕೇಳಿದರೆ ನಿಮ್ಮದೇ ತಪ್ಪು ಹಂಗೆ ಹಿಂಗೆ ಕಳಿಸಿದ್ರಿ, ಏನು ಮಾಡ್ತೀರಿ ಮಾಡ್ಕೋಗ್ರಿ, ನನಗೆ ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ನಮ್ಗೇನು ಮಾಡಬೇಕು, ದಾರಿ ನೀವೇ ಕೊಡಿಸ್ಬೇಕು ಸ್ವಾಮಿ, ಪರಿಹಾರ ಕೊಡಿಸ್ಬೇಕು. ಅಲ್ಲ ಅಂದರೆ ನೀವು ತೊಗೊಬರ್ಬೇಕಾದ್ರೆ ನೋಡಿಲ್ಲ ಯಾವ ರೀತಿ ಕೊಟ್ಟರು ಅವರು? ಪೇಮೆಂಟ್ ಏನಿದ್ರ ಮೇಲೆ ಯಾವ ಥರ ತೊಗೊಂಡ್ರು? ಎಷ್ಟು ಕೊಟ್ಟು ತೊಗೊಂಡ್ರೆ ಇದನ್ನ 1600 ರೂಪಾಯಿ ಕೊಟ್ಟರೆ ಅವ್ರು ಚಿಕ್ಕದು ಒಂದು ಸ್ಲಿಪ್ಪಲ್ಲಿ ಬರ್ಕೊಡ್ತಾರೆ. ಫೋನ್ಪೇ ಮಾಡಿದ್ದೆ ನಾನು ಅಮೌಂಟು. ತಿರ್ಗಿ ಮತ್ತೆ ಸ್ವೀಟ್ ಕಾರ್ನ್ ಜೋಳ ಹಾಕಿದ್ರು ಮೇಲ್ಗಡೆ, ಅದ್ರಿಗೂ ಸೇರಿ ಟೋಟಲ್ 3150 ರೂಪಾಯಿ ಕೊಟ್ಟು ಖರೀದಿ ಮಾಡಿ ಫೋನ್ಪೇ ಅಮೌಂಟ್ ಹಾಕಿ 26ನೇ ತಾರೀಕು 3ನೇ ತಿಂಗಳಲ್ಲಿ ತಗೊಂಬಂದಿದ್ರೆ. ನಾನು ಇದನ್ನು ನೋಡಿಲ್ಲ. ಇದು ಬಂದುಬಿಟ್ಟು 20ನೇ ತಾರೀಕು 3ನೇ ತಿಂಗಳಿಗೆ ಡೇಟ್ ಆಗೋಗೈತೆ. ಸುಮಾರು ಒಂದು 8 ದಿನ ಆಗೈತೆ ಡೇಟಾಗೆ. ಸ್ಪ್ರೇ ಮಾಡಿದರೆ ನೆನ್ನೆ ಸಾಯಂಕಾಲ ನೋಡ್ಕೊಂಡ್ರೆ ಹಿಂಗೆಲ್ಲ ಹೂವೆಲ್ಲ ಬರ್ನಾಗೈತಿ. ಹೋಗಿ ಕೇಳಿದರೆ ನಿಮ್ಮದೇ ತಪ್ಪು, ಕಂಪ್ನಿಯವನು ಹೇಳ್ತಾನೆ 6 ತಿಂಗಳಾದ್ರೂ ಏನೂ ಆಗೋಲ್ಲ, ಎಕ್ಸ್ಪೈರ್ ಆದಮೇಲೆ 6 ತಿಂಗಳು ಹೊಡಿಬೋದಂತೆ. ಅದಕ್ಕೆ ಯಾವ ಗೌರ್ಮೆಂಟ್ ಅವ್ರಿಗೆ ರೂಲ್ಸ್ ಕೊಟ್ಟೈತೆ ಅನ್ನೋ ಗೊತ್ತಿಲ್ಲ, 6 ತಿಂಗಳಾದರೂ ಹೊಡಿಬೋದು ಅಂತೇಳಿ ಅವನು ಆ ಥರ ಹೇಳ್ತಾ ಇದ್ದಾನೆ. ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಲಾಸ್ ಆಗಿದೆ, ಎಷ್ಟು ನೋವು ಆಗ್ತದೆ? ಸುಮಾರು ಒಂದು 3 ಲಕ್ಷ ಬಂಡವಾಳ ಹಾಕಿದರೆ ಟೋಟಲ್ ಇವಾಗ ಒಂದು 9 ಲಕ್ಷ ಆಗುತ್ತೆ. ಹೂವೆಲ್ಲ 250-300 ರೂಪಾಯಿ ಹೋಗ್ತೈತೆ. ಬೆಂಗಳೂರು 300 ಆಗ್ತೈತೆ, ಚಿಕ್ಕಬಳ್ಳಾಪುರ 250 ರೂಪಾಯಿ ಸೇಲಿಂಗ್ ಐತೆ. ಇವಾಗ ಒಂದು 9 ಲಕ್ಷ ಲಾಸ್ ನನಗೆ. ಇವಾಗ ಏನು ಮಾಡ್ಬೇಕು ನಮ್ಗೆ ದಿಕ್ಕು ತೋರಿಸ್ತಾ ಇಲ್ಲ. ಎಲ್ಲ ಮಕ್ಕಳಂತ ಸಾಕೊಂಡಿದ್ರೆ? ಹೌದು, ಮಕ್ಕಳಂತೆ ಸಾಕೊಂಡಿದ್ರೆ ಅವರು ಈ ಥರ ಇವಾಗ ಬಂದುಬಿಟ್ಟು ಈ ಥರ ಹೇಳ್ತಾ ಇದ್ದಾರೆ. ನೋವಾಗುತ್ತೆ? ಹೌದು ಸರ್, ನೋವಾಗ್ತದೆ. ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಅಲ್ಲಿ ರೂರಲಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರೆ ಅವ್ರು ಕರೆಸ್ತೀರಿ ಮಾತಾಡ್ತೀರಿ ಅಂತ. ಇನ್ನು ಯಾವಾಗ ಯುವ ರೈತ ಶರಣ್ ಕುಮಾರ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಪಾಲಿ ಹೌಸ್ನಲ್ಲಿ ಬಿ ವೈಟ್ ಶಾಮಂತಿ ಹೂವಿಗೆ ಸಾಯಿ ಆಗ್ರೋ ಫರ್ಟಿಲೈಸರ್ಸ್ ಅಂಗಡಿ ಮಾಲೀಕ ಅವಧಿ ಮುಗಿದ ಔಷಧಿಯನ್ನು ಸಿಂಪರಣೆ ಮಾಡಿ ಇಡೀ ತೋಟದಲ್ಲಿರುವ ಹೂಮೊಗ್ಗು ಸುಟ್ಟಂತಾಗಿದೆ ಎಂದು ಆರೋಪಿಸಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಿದ್ದಂತೆ ತೋಟಕ್ಕೆ ಭೇಟಿ ನೀಡಿದ ಔಷಧಿ ಅಂಗಡಿ ಮಾಲೀಕ ಮತ್ತು ಡೀಲರ್ ಸೇರಿ ರೈತ ಔಷಧಿ ಸಿಂಪರಣೆ ಮಾಡಿರುವುದೇ ಸರಿಯಿಲ್ಲ, ಇದು ಅದು ಅಂತ ದಬ್ಬಾಳಿಕೆ ನಡೆಸಿದ್ದಾರೆ. ಹೊಡಿಬಹುದು ಅಂತ ಕೂಡ ಕ್ವಶನ್ ಮಾಡಿದ್ದೇನಲ್ಲ ಸೆಂಟ್ರಲ್ಲಿ, ಹೊಡಿಬಹುದು ಅಂತ ಹೇಳೋರು. ಇಲ್ಲಿವರೆಗೂ ಒಂದ್ ಸೌಜನ್ಯದಿಂದ ಇಲ್ಲಿವರೆಗೂ ಯಾಕೆ ಬಂದಿದ್ದೀರಿ ಅಂದ್ರೆ, ನಾನು ರೈತನಾಗಿ ಇದು ಹಿಂಗೆಲ್ಲ ಆಗ್ಬಾರ್ದು ಬಂದಿರೋದು. ಮೀಡಿಯಾ ಇಟ್ಬಿಟ್ಟು ನಾನು ಇಶ್ಯೂನೇ ಮಾಡ್ಕೊತೀನಿ ಅಂದ್ರೆ ನಾವೇನ್ ಮಾಡಕತ್ತೈತೆ? ಆಕ್ಚುಲಿ ನಾವ್ ಏನಾಗೈತೆ ವಿಷಯ ತಿಳ್ಕೊಬೇಕು, ನಿಮ್ಗೂ ಗೊತ್ತಾಗ್ಬೇಕು. ನಾನು ಎಕ್ಸ್ಪರ್ಟ್ ಅಲ್ಲ, ನೀನು ಎಕ್ಸ್ಪರ್ಟ್ ಅಲ್ಲ. ಏನಿಲ್ಲ, ಎಕ್ಸ್ಪೈರ್ ಆಗಿರೋದು ಪ್ರಾಬ್ಲಮ್. ನಾವೇನು ಸೊಲ್ಯೂಷನ್ ಕೊಡಿಲ್ಲ ಅಂದ್ರೆ ನೀವು ಮೀಡಿಯಾ ಕೇಳ್ತಿರೋ ಇಶ್ಯೂ ಮಾಡ್ತಿರೋ, ನಮ್ದೇ ತಪ್ಪಿದ್ರೆ ಮಾಡಿ, ತಪ್ಪೇನೈತೆ? ನಮ್ಮ ಕಡೆಯಿಂದ ಇವಾಗ
ಎಕ್ಸ್ಪೈರ್ ಆಗಿರೋದು ಮಾರಿರೋದೇ ತಪ್ಪು. ಎಕ್ಸ್ಪೈರಿಕ್ಕಿಂತ ಮೊದ್ಲೇ ಕೊಟ್ಟಿರೋದು ಅದು ಬೇರೆ ವಿಷಯ. ಇಲ್ಲ 26ನೇ ತಾರೀಕು ನಾನು ಔಷಧಿ ತಗೊಂಡಿದ್ದೀನಿ, ಕೊಡ್ತೀನಿ, ಅದು ಬೇರೆ ವಿಷಯ. ಎಲ್ಲಿ ಬಿಲ್ ಕೊಡೋದು? ನೀನ್ ಎಲ್ಲಿ ಕೊಟ್ಟಿದ್ದೆ ಬಿಲ್ಲು? ದುಡ್ಡು ನಾನು ಹಾಕಿರೋದು 26ನೇ ತಾರೀಕು. ಪ್ರಾಬ್ಲಮ್ ಏನು ಅಂತ ತಿಳ್ಕೊಬೇಕಲ್ಲ ಫಸ್ಟ್ ಪ್ರಾಬ್ಲಮ್ ತಿಳ್ಕೊ ಆಮೇಲೆ ಅಂಗಡಿನ ಕೊಟ್ಟಿಲ್ಲಲ್ಲ, ಸ್ಲಿಪ್ ಆಗಿ ಬರ್ಕೊಟ್ಟಿಲ್ಲ. ಪ್ರಾಬ್ಲಮ್ ಮಾಡ್ಬೇಕು ಅಂತ ನೀನ್ ಡಿಸೈಡ್ ಮಾಡಿ ಮಾಡ್ದಂಗೆ ಪ್ರಾಬ್ಲಮ್ ಮಾಡ್ಬೇಕಂತ ನಮ್ಗೇನಿಲ್ಲ, ನಾವ್ ಮಗು ತರ ಸಾಕಿರೋದು. ಮಗು ಬೆಳೆ ಒಂಥರ ಮಗು ಇದ್ದಂಗೆ ಕಷ್ಟ ಆಗೈತೆ, ಅದನ್ನ ಏನಂತ ಅಡ್ರೆಸ್ ಮಾಡಕ್ಕೆ ಬಂದಿರೋದು. ಈಗ ನಾವು ಹಂಗ್ ಮಾಡಿದ್ರೆ ನಾವು ಇಲ್ಲಿವರೆಗೆ ಯಾಕೆ ಬರ್ತಾ ಇದ್ದೀವಿ? ನಾವ್ ಬಂದಿದ್ದೀರಲ್ಲ, ನೀನ್ ರೆಸ್ಪೆಕ್ಟ್ ಕೊಡ್ಬೇಕಲ್ಲ. ಏನ್ ವಿಷಯ ತಿಳ್ಕೊಳೋಣ ಫಸ್ಟ್. ನನ್ಗೆ ಏನ್ ಗೊತ್ತಾಯ್ತು ಅದು ಬೇರೆ ವಿಷಯ. ಏನ್ ಪ್ರಾಬ್ಲಮ್, ಇದಕ್ಕೇನ್ ಸೊಲ್ಯೂಷನ್, ನಾನೇನ ಅದಕ್ಕೆ ಏನೋ ಒಳ್ಳೆ ಇದು ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಆಮೇಲೆ ಕರ್ಸ್ಕೊಂಡ್ ಮಾಡ್ರಿ, ತಪ್ಪೇನೈತೆ? ಆಯ್ತು, ನೀವು ಮಾಡಕ್ ಡಿಸೈಡ್ ಆಗಿದ್ದೀರಿ, ನನ್ ಕೆಲ್ಸ ಏನಾಯ್ತು? ರೈತರು ಹಾಳಾಗ್ಬೋದು ಅಂತಂದ್ರೆ ನೀವು ಹೇಳೋ ಲೆಕ್ಕ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ಲ್ವ ಅವರು, ರೈತನ ಹಾಳಾಗ್ಬೇಕು ಅಂತಂದ್ರೆ ಸಮರ್ಥನೆ ಮಾಡ್ಕೊಳಕ್ ಬರ್ತಿರಲ್ಲ ಇಲ್ಲಿ. ಇವನ್ ಬದುಕು ಹೆಂಗಾದ್ರೂ ಆಗ್ಬೋದು, ನಿಮ್ ಬದುಕು ಮಾತ್ರ ಚೆನ್ನಾಗಿರ್ಬೇಕು. ಅದನ್ನೇ ಇವಾಗ ಸಮರ್ಥನೆ ಮಾಡ್ಕೊಳಕ್ಕೆ ಅಲ್ವಾ ಬಂದಿರೋಂಥದ್ದು. ಪರಿಜ್ಞಾನಗಳಿರ್ಬೇಕು ಫಸ್ಟೇ ಕೊಡಬೇಕಾದ್ರೆ. ಒಟ್ಟಾರೆ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದ ಹೂ ತೋಟ ಕ್ಷಣಾರ್ಧದಲ್ಲಿ ನಾಶವಾಗಿದ್ದು ರೈತ ಕಂಗಾಲಾಗಿದ್ದಾನೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಂಡು ರೈತರಿಗೆ ನ್ಯಾಯ ಒದಗಿಸಬೇಕೆಂಬ ಆಗ್ರಹ ವ್ಯಕ್ತವಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.